ಕೇವಲ ಶಿವಶಂಕರಪ್ಪ ಮಾತ್ರ ಅಲ್ಲ, ಕೆಪಿಎಸ್ಸಿ ನೇಮಕಾತಿ ಹಗರಣ ವಿಚಾರ ಇಡಿ ಅಧಿಕಾರಿಗಳು ಮಿಂಚಿನ ದಾಳಿ ನಡೆಸಿದ್ದಾರೆ. ಏಕಕಾಲಕ್ಕೆ ರಾಜ್ಯದ 21 ಸ್ಥಳಗಳಲ್ಲಿ ಇಡಿ ದಾಳಿ ನಡೆಸಿದೆ. ಕೆಪಿಎಸ್ಸಿ ಕಚೇರಿ ಮೇಲೂ ಕೂಡ ಇಡಿ ದಾಳಿಯನ್ನ ನಡೆಸಿ ದಾಖಲೆಗಳ ಪರಿಶೀಲನೆಗಿಳಿದಿದೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಫ್ಲಾಟ್ ಮೇಲೆ ದಾಳಿಯಾಗಿದೆ. ಕೆಪಿಎಸ್ಸಿ ಸದಸ್ಯೆ ಶಾಂತಾ ಹೊಸಮನಿ ಮನೆ ಮೇಲೂ ಕೂಡ ಇಡಿ ದಾಳಿಗೈದಿದೆ. ಕೆಪಿಎಸ್ಸಿ ಅಂತಂದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲ, ಇದು ಲಂಚ ಬಾಕ್ರ ಕಮಿಷನ್ ಆದಂಗೆ ಆಗೋಗಿದೆ. ಮಧ್ಯವರ್ತಿಗಳಿರ್ತಾರಲ್ಲ, ಈ ಬ್ರೋಕರ್ಗಳು, ಅವ್ರ ಮನೆಗಳ ಮೇಲೂ ಜಾರಿ ನಿರ್ದೇಶನಾಲಯ ಜಾರಿ ಮಾಡಿದೆ. ಎಡ್ಯುಟೆಸ್ಟ್ ಸೊಲ್ಯೂಷನ್ಸ್ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಪಶು ವೈದ್ಯಾಧಿಕಾರಿ ಹುದ್ದೆಗೆ ಆಯ್ಕೆಯಾಗಿದ್ರಲ್ಲ, ದುಡ್ಡು ಕೊಟ್ಟು ಲಂಚ ಕೊಟ್ಟು ಆಯ್ಕೆಯಾದವರ ಮನೆಗಳ ಮೇಲೂ ಕೂಡ ದಾಳಿಯಾಗಿದೆ. 16 ವರ್ಷಗಳಿಂದ ಕೆಪಿಎಸ್ಸಿ ಕರ್ಮಕಾಂಡದ ಬಗ್ಗೆ ನೂರಾರು ಸಾವಿರಾರು ಸುದ್ದಿಗಳು ಬಂದರೂ ಕೂಡ ಅಲ್ಲಿ ಒಳಗಡೆ ಸೇರ್ಕೊಳ್ಳುವಂಥ ತಿಮಿಂಗಲಗಳು ಯಾವುದಕ್ಕೂ ಕಿವಿ ಕೊಡ್ತಾ ಇರಲಿಲ್ಲ. ಅಟ್ಲೀಸ್ಟ್ ಈ ಇಡಿ ದಾಳಿಯಿಂದಾದರೂ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಸಿಗುತ್ತಾ ನೋಡಬೇಕು. ಕಷ್ಟಪಟ್ಟು ಓದಿ ಒಂದು ಸರ್ಕಾರಿ ನೌಕರಿಗೆ ಗಿಟ್ಟಿಸ್ಕೊಳ್ಬೇಕು ಅಂತ ಬರುವಂಥ ಅಭ್ಯರ್ಥಿಗಳು, ಆಕಾಂಕ್ಷಿಗಳಿಗೆ ಲಂಚ ಕೊಟ್ಟು ಸೀಟ್ ಕೊಡೋದಿದೆಯಲ್ಲ, ಅದರಂಥ ಕೊಳಕು ಕೆಲಸ ಇನ್ನೊಂದಿಲ್ಲ. ಕರ್ನಾಟಕ ರಾಜ್ಯದ 8 ಜಿಲ್ಲೆಗಳಲ್ಲಿ ಇಡಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಭಾರೀ ಅಕ್ರಮ ನಡೆದಿರೋ ಆರೋಪ ಕೇಳಿಬಂದಿದೆ. ಅಭ್ಯರ್ಥಿಗಳಿಂದ 70 ರಿಂದ 80 ಲಕ್ಷ ಒಂದೊಂದು ಸೀಟಿಗೆ ಲಂಚ ಪಡ್ಕೊಂಡಿರೋ ಆರೋಪ ಇದೆ. ಮಧ್ಯವರ್ತಿಗಳ ಲಂಚದ ಬೇಡಿಕೆ ಕುರಿತು 4 ಎಫ್ಐಆರ್ಗಳು ದಾಖಲಾಗಿತ್ತು. ಲಂಚದ ಬೇಡಿಕೆಯ ಆಡಿಯೋ ಸಾಕ್ಷ್ಯ ಇಡಿಗೂ ಕೂಡ ಸಲ್ಲಿಸಲಾಗಿತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪವೂ ಕೂಡ ತನಿಖೆಯ ವ್ಯಾಪ್ತಿಯಲ್ಲಿದೆ. OMR ಉತ್ತರ ಪತ್ರಿಕೆ ತಿರುಚಿದ ಆರೋಪವು ಬಲವಾಗಿ ಕೇಳಿ ಬರ್ತಾ ಇದೆ. ಕೆಪಿಎಸ್ಸಿ ಅಧಿಕಾರಿಗಳ ಸಂಬಂಧಿಕರಿಗೆ ಅನುಕೂಲ ಮಾಡಿದಂತಹ ಆರೋಪ ಇದೆ. ನೇಮಕಾತಿ ಅಕ್ರಮದ ಹಣದ ಜಾಡು ಹಿಡಿದು ಜಾರಿ ನಿರ್ದೇಶನಾಲಯದ ತಂಡ ಶೋಧವನ್ನ ನಡೆಸ್ತಾ ಇದೆ. ಡಾಕ್ಯುಮೆಂಟ್ಸು, ಡಿಜಿಟಲ್ ಪ್ರೂಫ್ಸು, ಇಡಿ ಅಧಿಕಾರಿಗಳು ಈ ಎಲ್ಲ ವಿಚಾರಗಳಿಗೂ ಕೂಡ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಒಂದಷ್ಟು ಅವರ ಕೈ ಸೇರಿದೆ, ಇನ್ನೊಂದಷ್ಟು ಡಿಜಿಟಲ್ ಎವಿಡೆನ್ಸ್ಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಒಂದೊಂದು ಹುದ್ದೆಗೆ 70 ರಿಂದ 80 ಲಕ್ಷ ಕೊಟ್ಟು ತಗೊಳ್ತಾರೆ ಅಂತ ಹೇಳಿದ್ರೆ, ಆ ಪಶುವೈದ್ಯಾಧಿಕಾರಿಗೆ ಅವನು ಬಂದು ಏನು ಕೆಲಸ ಮಾಡ್ಬೋದು, ಅವನು ಬಂದು ಎಷ್ಟು ಲಂಚ ಹೊಡಿಬೋದ್ರಿ ಆ 70 ರಿಂದ 80 ಲಕ್ಷ ದುಡ್ಡು ಕೊಟ್ಟಿರೋದನ್ನ ರಿಕವರ್ ಮಾಡೋಕ್ಕೆ? ಇಟ್ ಇಸ್ ನಾಟ್ ಓನ್ಲಿ ಪಶುವೈದ್ಯಾಧಿಕಾರಿ ಅಂತ ಅಲ್ಲ, ಗೆಜೆಟೆಡ್ ಆಫೀಸರ್ಸ್ ತಗೊಳ್ಳಿ, ನೀವು ಯಾವುದಾದ್ರೂ ತಗೊಳ್ಳಿ, ಕೆಪಿಎಸ್ಸಿ ಅಂಡರಲ್ಲಿ ಬರೋ ಎಕ್ಸಾಮ್ಗಳು ಅಥವಾ ಪೋಸ್ಟ್ಗಳು ಎಲ್ಲದಕ್ಕೂ ಲಂಚ ಕೊಡಬೇಕು. ಹೊಲಸು ಅಂತ ಅನ್ಸಲ್ವಾ?